Hello all, welcome to Creative IS Academy. This is Lohit Kumar R here. ಪ್ರಚಲಿತ ಘಟನೆಗಳು ವಿಭಾಗಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಕರ್ನಾಟಕ ಸರ್ಕಾರ 2024 ಸೆಪ್ಟೆಂಬರ್ 17ನೇ ತಾರೀಕು ಅಂದರೆ ನಿನ್ನೆ ದಿನ ಕಲ್ಯಾಣ ಕರ್ನಾಟಕ ಲಿಬ್ರೇಷನ್ ಡೇ ಇತ್ತು. ನಾವೆಲ್ಲ ಆಚರಣೆ ಮಾಡ್ಕೊಂಡ್ವಿ. ಕಲ್ಯಾಣ ಕರ್ನಾಟಕ ಉತ್ಸವ ದಿನಾಚರಣೆ ಅಂತಲೂ ಕೂಡ ಅದಕ್ಕೆ ಕರಿತೇವೆ. ಈ ದಿನದ ಅಂಗವಾಗಿ ಕರ್ನಾಟಕ ಸರ್ಕಾರ 46 ಪ್ರಾಜೆಕ್ಟ್ಸ್ಗಳನ್ನು ಟೋಟಲ್ ಕಲ್ಯಾಣ ಕರ್ನಾಟಕ ಪ್ರದೇಶಕ್ಕೆ ಸಂಬಂಧಪಟ್ಟಂತೆ ಲಾಂಚ್ ಮಾಡಿದೆ. ಅದರ ಒಂದು ಮೌಲ್ಯ ಎಷ್ಟು ಅಂತ ನೋಡಿಕೊಂಡಾಗ 11,770 ಕೋಟಿ. ಏನಕ್ಕೆ ಇಷ್ಟೊಂದು ಹಣವನ್ನು ವಿನಿಯೋಗಿಸಲಾಗಿದೆ ಅಂತ ಪ್ರಶ್ನೆ ಕೇಳಿದಂತಹ ಸಂದರ್ಭದಲ್ಲಿ ಕಲ್ಯಾಣ ಕರ್ನಾಟಕದ ಒಂದು ಡೆವಲಪ್ಮೆಂಟಿಗೋಸ್ಕರ ಈ ರೀತಿಯಾಗಿರ್ತಕ್ಕಂಥ ಹಣವನ್ನು ವಿನಿಯೋಗಿಸಲಾಗಿದೆ. ಟೋಟಲಿ ಹಣದಲ್ಲಿ ಒಂದು ಭಾಗವನ್ನು ತೆಗೆದುಕೊಂಡು 7,200 ಕೋಟಿ ಮೌಲ್ಯದ ಡ್ರಿಂಕಿಂಗ್ ವಾಟರ್ ಪ್ರಾಜೆಕ್ಟನ್ನು ಡೆವಲಪ್ಮೆಂಟ್ ಮಾಡಲಾಗ್ತಾ ಇದೆ. ಯಾವ ಎರಡು ಜಿಲ್ಲೆಗಳ ನಡುವೆ ಅಂತ ನೋಡ್ಕೊಂಡಾಗ ಬೀದರ್ ಮತ್ತು ಕಲಬುರಗಿ. ಓಕೆ, ಡ್ರಿಂಕಿಂಗ್ ವಾಟರನ್ನು ನಾವು ಪ್ರೊವೈಡ್ ಮಾಡಬೇಕು 2 ಜಿಲ್ಲೆಗೆ ಅಂತ ಡಿಸೈಡ್ ಮಾಡ್ಕೊಂಡ್ವಿ ಈ ಒಂದು ಪ್ರಾಜೆಕ್ಟ್ನ ಅಡಿಯಲ್ಲಿ. ಹಾಗಾದರೆ ಡ್ರಿಂಕಿಂಗ್ ವಾಟರನ್ನು ಯಾವ ಮೂಲದಿಂದ ನಾವು ಪ್ರೊವೈಡ್ ಮಾಡ್ತಾ ಇದ್ದೀವಿ? ಅದಕ್ಕೊಂದು ಜಲಮೂಲ ಇರಬೇಕಲ್ವ, ವಾಟರ್ ರಿಸೋರ್ಸ್ ಇರಲೇಬೇಕಲ್ವ. ಸೊ ಬಸವಸಾಗರ ರಿಸರ್ವ್ ಅಥವಾ ಬಸವಸಾಗರ ಜಲಾಶಯ ಅಂತೇಳಿ ಕರಿತೀವಿ. ಅದರಿಂದ ಈ ಒಂದು ಡ್ರಿಂಕಿಂಗ್ ವಾಟರ್ ಪ್ರಾಜೆಕ್ಟನ್ನು ಡೆವಲಪ್ಮೆಂಟ್ ಮಾಡಲಾಗ್ತಾ ಇದೆ. ಬಸವಸಾಗರ ರಿಸರ್ವೇಯನ್ನು ಇನ್ನೊಂದು ಹೆಸರಲ್ಲೂ ಕೂಡ ಕರಿತೀವಿ, ನಾರಾಯಣಪುರ ಡ್ಯಾಮ್. ಡೆಲ್ಲಿ ನ್ಯಾಷನಲ್ ಕ್ಯಾಪಿಟಲ್ ಟೆರಿಟರಿಗೆ ಸಂಬಂಧಪಟ್ಟಂತೆ ಒಂದು ಪ್ರಮುಖವಾದಂಥ ಮಾಹಿತಿ ನಿಮಗೆ ಗೊತ್ತಾಗ್ತಾ ಹೋಗಿದೆ. ಡೆಲ್ಲಿಯ 3ನೇ ಮಹಿಳಾ CM ಆಗಿ ಅತಿಶ್ ಅವರು ಅಪಾಯಿಂಟ್ ಆಗಿದ್ದಾರೆ. ಸೊ ಅತಿಶ್ ಅವರ ಬಗ್ಗೆ ಮಾಹಿತಿಯನ್ನು ನೋಡ್ಕೊಂಡಾಗ ಇವರು AAP ಅಂದರೆ ಆಮ್ ಆದ್ಮಿ ಪಾರ್ಟಿಯ ಸೀನಿಯರ್ ಲೀಡರ್ ಅಂತ ನಾವು ಕನ್ಸಿಡರ್ ಮಾಡ್ಬೋದಾಗುತ್ತೆ. ಸೊ ಇವರು ಹೊಸದಾಗಿ NCT ಅಂದರೆ ನ್ಯಾಷನಲ್ ಕ್ಯಾಪಿಟಲ್ ಟೆರಿಟರಿಯ CM ಆಗಿ ಅಪಾಯಿಂಟ್ ಆಗಿದ್ದಾರೆ. ಇಲ್ಲಿ ತಾವು 2 ಪಾಯಿಂಟನ್ನು ನೆನ್ಪಿಟ್ಕೊಳ್ಬೇಕು. ಏನು ಅಂದರೆ CM ಆಗಿ ಅಪಾಯಿಂಟ್ ಆಗಿರ್ತಕ್ಕಂತಹ 3ನೇ ಮಹಿಳೆ ಅಂತಲೂ ಕೂಡ ತಿಳ್ಕೊಳ್ಬೋದಾಗುತ್ತೆ. ಇದು ಮೊದಲನೇ ಪಾಯಿಂಟ್ ಆಗ್ತಾ ಹೋಗುತ್ತೆ. ಸೊ ಅದೇ ರೀತಿಯಾಗಿ 2ನೇ ಪಾಯಿಂಟ್ ಏನಂತ ನೋಡ್ಕೊಂಡಾಗ ಈಗ ನಾರ್ಮಲಿ ಅರವಿಂದ್ ಕೇಜ್ರಿವಾಲ್ ಏನು CM ಆಗಿದ್ರಲ್ವ ಡೆಲ್ಲಿದು ನ್ಯಾಷನಲ್ ಕ್ಯಾಪಿಟಲ್ ಟೆರಿಟರಿರು. ಸೊ ಇವರು ರೆಸಿಗ್ನೇಷನನ್ನು ಯಾರಿಗೆ ಕೊಡ್ತಾರೆ ಅಂತೇಳಿ ನೋಡ್ಕೊಂಡಾಗ ಲೆಫ್ಟಿನೆಂಟ್ ಗವರ್ನರ್ಗೆ ಕೊಡ್ತಾರೆ. ಇದು 2ನೇ ಪಾಯಿಂಟ್ ತಾವು ತಿಳ್ಕೊಳ್ಬೇಕಾಗಿರೋದು. ನಾರ್ಮಲ್ ಆಗಿ ಕರ್ನಾಟಕದಲ್ಲಿ ಅಥವಾ ರಾಜ್ಯಗಳಲ್ಲಿ CMಗಳು ತಮ್ಮ ರೆಸಿಗ್ನೇಷನನ್ನು ಯಾರಿಗೆ ಕೊಡ್ತಾರೆ ಅನ್ನೋದನ್ನು ಕಾಮೆಂಟ್ ಸೆಕ್ಷನ್ ಮುಖಾಂತರವಾಗಿ ತಿಳಿಸಿ. ಬಟ್ ಇಲ್ಲಿ ನಾವು ಮಾತಾಡ್ಕೊಳ್ತಾ ಇರೋದು ಡೆಲ್ಲಿ ಚೀಫ್ ಮಿನಿಸ್ಟರ್ ತನ್ನ ರೆಸಿಗ್ನೇಷನನ್ನು ಯಾರಿಗೆ ಕೊಡ್ತಾರೆ? ಲೆಫ್ಟಿನೆಂಟ್ ಗವರ್ನರ್ಗೆ. ಇದು ಕೀ ಪಾಯಿಂಟ್ ಆಗುತ್ತೆ. ಮೊದಲನೇ ಸೆಕ್ಷನ್ ಸ್ಕೀಮ್ಸ್ ಆ್ಯಂಡ್ ಇನಿಷಿಯೇಟಿವ್ಸ್ಗಳನ್ನು ನೋಡ್ಕೊಂಡಾಗ ಇಂಡಿಯಾ ವಾಟರ್ ವೀಕ್ 2024 ಮೊದಲನೇ ಸ್ಥಾನವನ್ನು ಪಡ್ಕೊಳ್ಳುತ್ತೆ. ಏನಿದ್ರ ಬಗ್ಗೆ ನೋಡ್ಕೊಳ್ತಾ ಹೋಗೋದಾದರೆ ಇಂಡಿಯಾ ವಾಟರ್ ವೀಕನ್ನು ಅಥವಾ ಇಂಡಿಯಾ ವಾಟರ್ ವೀಕ್ 2024 17 ಸೆಪ್ಟೆಂಬರ್ನಿಂದ 20 ಸೆಪ್ಟೆಂಬರ್ವರೆಗೆ ಮಿನಿಸ್ಟ್ರಿ ಆಫ್ ಜಲಶಕ್ತಿ ಅಂದರೆ ಜಲಶಕ್ತಿ ಸಚಿವಾಲಯ ಏನು ಮಾಡಿದೆ, ಆಯೋಜನೆಯನ್ನು ಮಾಡಿದೆ. ಇದು ಮೊದಲನೇ ಪಾಯಿಂಟ್ ಆಗ್ತಾ ಹೋಗುತ್ತೆ. ಇದರ ಕೀ ಔಟ್ಪುಟ್ ಏನು ಅಂತ ನೋಡ್ಕೊಂಡಾಗ ನೋಡಿ, ನಮಗೆ ಈ ಇಂಡಿಯಾ ವಾಟರ್ ವೀಕ್ ಏನಿದೆಯಲ್ಲ, ಜಲಶಕ್ತಿ ಸಚಿವಾಲಯ ಆರ್ಗನೈಸ್ ಮಾಡಿರ್ತಕ್ಕಂತಹ 8ನೇ ಸೀರೀಸ್ ಅಥವಾ 8ನೇ ಆವೃತ್ತಿ ಅಂತಲೂ ಕೂಡ ಕರಿಬೋದಾಗುತ್ತೆ. ಇದು ಫಸ್ಟ್ ಪಾಯಿಂಟ್ ಆಗ್ತಾ ಹೋಗುತ್ತೆ. ನಂತರದಲ್ಲಿ ವಾಟ್ ಈಸ್ ಇಂಡಿಯಾ ವಾಟರ್ ವೀಕ್ ಅಂತ ನೋಡ್ಕೊಂಡಾಗ ನೋಡಿ, ಭಾರತದಲ್ಲಿ ಅಥವಾ ಇಡೀ ಪ್ರಪಂಚದಲ್ಲಿ ವಾಟರ್ನ ಅಂತಕ್ಕಂಥದ್ದು ಒಂದು ಪ್ರಾಮಿನೆಂಟ್ ಆಗಿರ್ತಕ್ಕಂಥ ಪ್ಲೇಸನ್ನು ಪಡ್ಕೊಳ್ಳುತ್ತೆ. ನೋಡಿ, ಇಂಡಿಯಾ ವಾಟರ್ ವೀಕ್ ಅಂತಕ್ಕಂಥದ್ದನ್ನು ಮೊಟ್ಟ ಮೊದಲ ಬಾರಿಗೆ ಆರ್ಗನೈಸ್ ಮಾಡಿದ್ದು, ಕಾನ್ಸೆಪ್ಷುವಲೈಸ್ ಮಾಡಿದ್ದು 2012ರಲ್ಲಿ. ಮಿನಿಸ್ಟ್ರಿ ಆಫ್ ಜಲಶಕ್ತಿ ಏನಿದೆಯಲ್ಲ, ಭಾರತ ಸರ್ಕಾರದ ಮಿನಿಸ್ಟ್ರಿ ಆಫ್ ಜಲಶಕ್ತಿ ಏನು ಮಾಡುತ್ತೆ, ಇಂಡಿಯಾ ವಾಟರ್ ವೀಕನ್ನು ವರ್ಷಕ್ಕೆ ಅಂದರೆ 2 ವರ್ಷಕ್ಕೆ ಒಂದು ಬಾರಿ ಏನು ಮಾಡ್ತಾ ಹೋಗುತ್ತೆ, ಆರ್ಗನೈಸ್ ಮಾಡ್ತಾ ಹೋಗುತ್ತೆ. ನೋಡಿ, ಅವರು ಬೈ ಆ್ಯನ್ಯುವಲಿ ಅಂತೇಳಿ ಕೊಟ್ಟಿದ್ದಾರೆ, ನೆನ್ಪಿಟ್ಕೊಳ್ಬೇಕು. ಈ ಬೈ ಆ್ಯನ್ಯುವಲಿ ಅಂತ ನೋಡ್ಕೊಂಡಾಗ 2 ವರ್ಷಕ್ಕೆ ಒಂದು ಬಾರಿ ಅಂತ ಕರಿತೇವೆ. ಸೊ ಇಂಡಿಯಾ ವಾಟರ್ ವೀಕ್ ಬೇಸಿಕ್ ಆಗಿರ್ತಕ್ಕಂಥ ಪಾಯಿಂಟ್ ನೆನ್ಪಿಟ್ಕೊಳ್ಬೇಕಾಗತ್ತೆ. ಇಲ್ಲಿ 8th ವಾಟರ್ ವೀಕ್ ಏನಿದೆಯಲ್ಲ, ಮುಖ್ಯವಾಗಿರ್ತಕ್ಕಂತಹ ಉದ್ದೇಶ ಏನು ಅಂತ ನೋಡ್ಕೊಂಡಾಗ ಕೋಆಪ್ರೇಷನನ್ನು ಮತ್ತು ಪಾರ್ಟ್ನರ್ಶಿಪ್ ಅಂದರೆ ಪಾಲುದಾರಿಕೆ, ಕೋಆಪ್ರೇಷನ್ ಅಂದರೆ ಸಹಕಾರ. ಯಾವುದಕ್ಕೆ? ಇನ್ಕ್ಲೂಸಿವ್ ವಾಟರ್ ಡೆವಲಪ್ಮೆಂಟ್ ಅಂದರೆ ಅಂತರ್ಗತ ನೀರು ಅಭಿವೃದ್ಧಿ ಅಥವಾ ಜಲ ಅಭಿವೃದ್ಧಿ ಮತ್ತು ನಿರ್ವಹಣೆಯ ಕುರಿತಾಗಿ ಪಾರ್ಟ್ನರ್ಶಿಪ್ಪನ್ನು ಮತ್ತು ಸಹಕಾರವನ್ನು ಬೆಳೆಸಬೇಕು ಅನ್ನುವಂತಹ ಒಂದು ಉದ್ದೇಶವನ್ನು ಫೋಕಸ್ ಏರಿಯಾ ಅನ್ನಾಗಿ ಈ 8ನೇ ಸೀರೀಸ್ನ ಒಂದು ಇಂಡಿಯಾ ವಾಟರ್ ವೀಕ್ ಅಂತಕ್ಕಂಥದ್ದು ಹೊಂದಿದೆ, ರೈಟ್. ನಂತರದಲ್ಲಿ ಡಿಪಾರ್ಟ್ಮೆಂಟ್ ಆಫ್ ವಾಟರ್ ರಿಸೋರ್ಸ್ ಅಂತೇಳಿ ಬರುತ್ತೆ, ಓಕೆನಾ. ಜಲಶಕ್ತಿ ಇಲಾಖೆ ಅಂತೇಳಿ ಕರಿತೀವಲ್ವ, ಅದು ಈ ಇಂಡಿಯಾ ವಾಟರ್ ವೀಕನ್ನು ಆರ್ಗನೈಸ್ ಮಾಡಿದೆ. ಅದರ ಜೊತೆಗೆ RD ಅಂತ ಬರುತ್ತೆ, ರೂರಲ್ ಡೆವಲಪ್ಮೆಂಟ್, ಮತ್ತು GR ಗಂಗಾ ರೆಜುವಿನೇಷನ್ ಅಂತ ಕರಿತೀವಿ. ನೋಡಿ, ಹಿಂದೆ 2020ರಲ್ಲಿ KSಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ ಇದು. ಗಂಗಾ ರೆಜುವಿನೇಷನ್, ರೂರಲ್ ಡೆವಲಪ್ಮೆಂಟ್, ಡಿಪಾರ್ಟ್ಮೆಂಟ್ ಆಫ್ ವಾಟರ್ ರಿಸೋರ್ಸಸ್ ಅಂತ ಕರಿತೇವೆ. ಇದು ಮಿನಿಸ್ಟ್ರಿ ಆಫ್ ಜಲಶಕ್ತಿಯ ಅಡಿಯಲ್ಲಿ ಬರ್ತಕ್ಕಂತಹ ಒಂದು ರಿಸೋರ್ಸ್ ಅಂತಲೂ ಕೂಡ ಹೇಳ್ಬೋದು, ಇಲಾಖೆ ಅಂತಲೂ ಕೂಡ ಹೇಳ್ಬೋದು. ಸೊ ಇವುಗಳ
ಅಸೋಸಿಯೇಷನ್ ಜೊತೆಗೆ ಈಗ ನಾವು ಮೇಯ್ನಾಗಿ ನೋಡಲ್ ಏಜೆನ್ಸಿ ಯಾವುದು ಅಂತ ನೋಡಿಕೊಂಡಾಗ ಮಿನಿಸ್ಟ್ರಿ ಆಫ್ ಜಲಶಕ್ತಿ ಅಂತಕ್ಕಂಥದ್ದು ಬರುತ್ತೆ. ಅದರಲ್ಲಿರ್ತಕ್ಕಂಥ ಇಲಾಖೆಗಳು ಈ ರೀತಿಯಾಗಿ ಕಂಡು ಬರ್ತವೆ. ಸೊ ಇಲಾಖೆಯಿಂದ ಈ ಒಂದು ವೀಕನ್ನು ನಾವು ಆರ್ಗನೈಸ್ ಮಾಡಿದ್ದೇವೆ. ಇದು ಬೇಸಿಕ್ ಆಗಿರ್ತಕ್ಕಂಥ ಪಾಯಿಂಟ್. ಮುಂದಿನ ಕರೆಂಟ್ ಅಫೇರ್ಸ್ ನೋಡ್ಕೊಳ್ತಾ ಹೋಗಿ, ಅಹಮದಾಬಾದ್ ಮತ್ತು ಭುಜ್ ಪ್ರದೇಶಗಳ ನಡುವೆ, ನಗರಗಳ ನಡುವೆ ಭಾರತದ ಪ್ರಧಾನಮಂತ್ರಿಯವರು ನಮೋ ಭಾರತ್ ರ್ಯಾಪಿಡ್ ರೈಲನ್ನು ಉದ್ಘಾಟನೆಯನ್ನು ಮಾಡಿದ್ದಾರೆ ಸೆಪ್ಟೆಂಬರ್ 16, 2024 ಯಾಕೆ ಇದ್ರ ಮೇಲೆ ಅಷ್ಟೊಂದು ಎಂಫಸೈಸ್ ಮಾಡಿದ್ದೀವಿ ಅಂದರೆ 360 ಕಿಲೋಮೀಟರ್ನ ಕೇವಲ 5 ಗಂಟೆ 45 ನಿಮಿಷಗಳಲ್ಲೇ ಕವರ್ ಮಾಡುತ್ತೆ ವಂದೇ ಭಾರತ್ ಮೆಟ್ರೋ, ಅಥವಾ ಒಂದೇ ಮೆಟ್ರೋ ಅಂತಲೂ ಕರಿತೀವಿ, ಅಥವಾ ಇನ್ನೊಂದು ಹೆಸರಲ್ಲಿ ನಮೋ ಭಾರತ್ ರ್ಯಾಪಿಡ್ ರೈಲ್ ಅಂತಲೂ ಕೂಡ ಕರೆಯಲಾಗುತ್ತೆ. ಒಂದು ಬಾರಿ ಗ್ಲಾನ್ಸ್ ಮಾಡ್ಕೊಳ್ಳಿ. ಒಂದು ಬಾರಿ ಅವಾರ್ಡ್ಸ್ ಮತ್ತು ಹಾನರ್ಸ್ ಸೆಕ್ಷನನ್ನು ನೋಡ್ಕೊಳ್ತಾ ಹೋಗೋಣ. ಸೀಮಾ ಅವಾರ್ಡ್ 2024, ಸದರ್ನ್ ಇಂಡಿಯಾ ಇಂಟರ್ನ್ಯಾಷನಲ್ ಮೂವಿ ಅವಾರ್ಡ್ 2024 ಅಂತೇಳಿ ಕರಿತೀವಿ. ಐಶ್ವರ್ಯ ರೈ ಬಚ್ಚನ್ ಸ್ಟುಡ್ ಔಟ್ ಆ್ಯಸ್ ಶಿ ಈಸ್ ರಿಸೀವ್ಡ್ ದ ಬೆಸ್ಟ್ ಆ್ಯಕ್ಟ್ರೆಸ್ ಕ್ರಿಟಿಕ್ಸ್ ಅವಾರ್ಡ್ ಫಾರ್ ಅ ರೋಲ್ ಇನ್ ಮಣಿರತ್ನಂ ಎಪಿಕ್ ಪೊನಿಯನ್ನನ್ ಸೆಲ್ವನ್ ಅಂತ ಕರಿತೀವಿ. ನಮಗೆಲ್ಲ ಗೊತ್ತಿದೆ ಪೊನಿಯನ್ ಸೆಲ್ವನ್ ಅಂತಕ್ಕಂತಹ ಒಂದು ಸಿನಿಮಾ ಮಣಿರತ್ನನ್ ಅವರು ಡೈರೆಕ್ಷನ್ ಮಾಡಿರ್ತಕ್ಕಂಥ ಸಿನಿಮಾ ರಿಲೀಸ್ ಆಗಿತ್ತು. ಅದರಲ್ಲಿ ಐಶ್ವರ್ಯ ರೈ ಬಚ್ಚನ್ ಅವರು ಆ್ಯಕ್ಟ್ ಮಾಡಿದರು. ಅವರಿಗೆ ಬೆಸ್ಟ್ ಆ್ಯಕ್ಟ್ರೆಸ್ ಕ್ರಿಟಿಕ್ಸ್ ಅವಾರ್ಡನ್ನು ಕೊಡಲಾಗಿದೆ. ಯಾವ ಒಂದು ಅವಾರ್ಡ್ ಅಂತ ನೋಡ್ಕೊಂಡಾಗ ಸೈಮಾ ಅಂತೇಳಿ ಕರಿತೀವಿ. ಇದು 2024ಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ನೋಡಿ, ಕನ್ನಡದ ಚಿತ್ರಕ್ಕೂ ಕೂಡ ಸೈಮಾ ಅವಾರ್ಡ್ಸ್ ಬಂದಿದೆ 2024ರಲ್ಲಿ. ಕನ್ನಡದ ಅತ್ಯುತ್ತಮವಾಗಿರ್ತಕ್ಕಂಥ ಚಿತ್ರ ಕಾಟೇರ. ಅತ್ಯುತ್ತಮ ನಟ ಪ್ರಶಸ್ತಿಯನ್ನು ರಕ್ಷಿತ್ ಶೆಟ್ಟಿ ಅವರಿಗೆ ನೀಡಲಾಗಿದೆ. ವಿನ್ನರ್ಸ್ಗಳನ್ನು ನೋಡ್ಕೊಂಡಾಗ ಬೆಸ್ಟ್ ಫಿಲಮ್ ಭಗವಾನ್ ಕೇಸರಿ ಅನ್ನುವಂಥದ್ದು, ಬೆಸ್ಟ್ ಆ್ಯಕ್ಟರ್ ನಾನಿ ದಸರಾ ಸಿನಿಮಾಗೆ, ಬೆಸ್ಟ್ ಆ್ಯಕ್ಟ್ರೆಸ್ ಕೀರ್ತಿ ಸುರೇಶ್ ದಸರಾ ಸಿನಿಮಾಗೆ, ಬೆಸ್ಟ್ ಡೈರೆಕ್ಟರ್ ಶ್ರೀಕಾಂತ್ ಒಡೇಲಾ ದಸರಾ ಸಿನಿಮಾಗೆ. ಕನ್ನಡ ಫಿಲ್ಮ್ ಡಿವಿಷನ್ಸ್ಗಳನ್ನು ನೋಡ್ಕೊಂಡಾಗ ಬೆಸ್ಟ್ ಫಿಲಮ್ ಕಾಟೇರ ಆಗುತ್ತೆ. ನಂತರದಲ್ಲಿ ಬೆಸ್ಟ್ ಆ್ಯಕ್ಟರ್ ರಕ್ಷಿತ್ ಶೆಟ್ಟಿ, ಬೆಸ್ಟ್ ಆ್ಯಕ್ಟ್ರೆಸ್ ಚೈತ್ರಾ ಆಚಾರ್, ಬೆಸ್ಟ್ ಡೈರೆಕ್ಟರ್ ಹೇಮಂತ್ ರಾವ್, ಎಕ್ಸಲೆನ್ಸ್ ಇನ್ ಸಿನಿಮಾ ಅವಾರ್ಡ್ ಡಾಕ್ಟರ್ ಶಿವರಾಜ್ ಕುಮಾರ್. ನೆನ್ಪಿಟ್ಕೊಳ್ಳಿ, ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು. ಮುಂದುವರೆದಂತೆ ಸ್ಪೋರ್ಟ್ಸ್ ಸೆಕ್ಷನ್ಗೆ ಬಂದುಬಿಡೋಣ. ಸೊ ಸ್ಪೋರ್ಟ್ಸ್ ಸೆಕ್ಷನ್ ಇಲ್ಲದೇ ಇರೋವಂತಹ ಕ್ವಶನ್ ಪೇಪರೇ ನಾವು ನೋಡಲಿಕ್ಕೆ ಸಾಧ್ಯ ಆಗೋದಿಲ್ಲ. 17 ವರ್ಷದ ಅನ್ಮೋಲ್ ಕಾರ್ಬನ್ ಅವರು ಫಸ್ಟ್ ಸಿಂಗಲ್ ಟೈಟಲನ್ನು ಬೆಲ್ಜಿಯಮಲ್ಲಿ ಗೆದ್ದಿದ್ದಾರೆ. ನೆನ್ಪಿಟ್ಕೊಳ್ಳಿ, ಪ್ರಶ್ನೆ ಯಾವ ರೀತಿಯಾಗಿ ಕೇಳ್ತಾರೆ ಅಂದರೆ, ಇಲ್ಲಿ ನೋಡಿ ಇವ್ರು ಏನು ಕೊಟ್ಟಿದ್ದಾರೆ ಅಂದರೆ ಅನ್ಮೋಲ್ ಕಾರ್ಬ್ ಅಂತೇಳಿ ಕೊಟ್ಟಿರಲ್ವಾ. ಸೊ ಈ ಅನ್ಮೋಲ್ ಕಾರ್ಬ್ ಅವರು ಈ ಕೆಳಗಿನ ಯಾವ ಸ್ಪೋರ್ಟ್ಸಿಗೆ ಸಂಬಂಧಪಟ್ಟಿದ್ದಾರೆ ಅಂತ ಪ್ರಶ್ನೆಯನ್ನು ಕೇಳಿಬಿಡ್ತಾರೆ. ನೋಡಿ, ಈ ಬಿಲಾಂಗ್ಸ್ ಟು ದ ಬ್ಯಾಡ್ಮಿಂಟನ್ ಅಂತಕ್ಕಂಥದ್ದು ಇದೊಂದು ರೀತಿಯಾಗಿರ್ತಕ್ಕಂಥ ಸ್ಪೋರ್ಟ್ಸು. ಇದು ಬೆಲ್ಜಿಯಮಲ್ಲಿ ನಡೆದಿರ್ತಕ್ಕಂಥ ಫಸ್ಟ್ ಸಿಂಗಲ್ ಟೈಟಲನ್ನು ಅವರು ಅನ್ಮೋಲ್ ಕಾರ್ಬ್ ಅವರು ಗೆದ್ದಿದ್ದಾರೆ. ಮುಂದುವರೆದಂತೆ ಫಸ್ಟ್ ಪಾಕಿಸ್ತಾನಿ ವುಮೆನ್ ಅಂದರೆ ಇಂಟರ್ನ್ಯಾಷನಲ್ ಕ್ರಿಕೆಟ್ ಅಂಪೈರ್ಗೆ ಫಸ್ಟ್ ಪಾಕಿಸ್ತಾನಿ ವುಮೆನನ್ನು ನಾಮಿನೇಷನ್ ಮಾಡಿದ್ದಾರೆ. ಯಾರವರು ಅಂತ ನೋಡ್ಕೊಂಡಾಗ ಸ್ವಲ್ಪ ಅಬ್ಸರ್ವ್ ಮಾಡ್ಕೊಳ್ಳಿ. ಕ್ರಿಕೆಟಿಗೆ ಸಂಬಂಧಪಟ್ಟಂತೆ ಕೋಚ್ ಯಾರು ಅಂತೇಳಿ ಈ ಹಿಂದೆ ಒಂದು ಬಾರಿ ಪ್ರಶ್ನೆಯನ್ನು ಕೇಳಿದರು. ಸಲೀಮ್ ಇಮ್ತಿಯಾಜ್ ಅಂತೇಳಿದಾರಲ್ಲ, ಅವರು ಐತಿಹಾಸಿಕವಾಗಿ ಒಂದು ಸಾಧನೆಯನ್ನು ಮಾಡಿದ್ದಾರೆ. ಈ ಈಸ್ ದ ಫಸ್ಟ್ ಪಾಕಿಸ್ತಾನಿ ಅಂದರೆ ಪಾಕಿಸ್ತಾನ ದೇಶದ ಮೊಟ್ಟ ಮೊದಲ ಮಹಿಳೆ. ಯಾವ ಹುದ್ದೆಗೆ ನಾಮಿನೇಟ್ ಆಗಿದ್ದಾರೆ? ಇಂಟರ್ನ್ಯಾಷನಲ್ ಪ್ಯಾನಲ್ ಆಫ್ ಡೆವಲಪ್ಮೆಂಟ್ ಅಂಪೈರ್ಸ್ ಅಂದರೆ ಇಂಟರ್ನ್ಯಾಷನಲ್ ಕೌನ್ಸಿಲ್ ಫಾರ್ ಕ್ರಿಕೆಟ್ ಅನ್ನುವಂಥ ಒಂದು ಸಂಸ್ಥೆ ಇದೆಯಲ್ಲ, ಅಲ್ಲಿ ಮಹಿಳಾ ಅಂಪೈರ್ ಸ್ಥಾನಮಾನವನ್ನು ಹೊಂದಿರತಕ್ಕಂಥ ಪಾಕಿಸ್ತಾನದ ಮೊಟ್ಟ ಮೊದಲ ಮಹಿಳೆ ಸಲೀಮ್ ತಾಮೀಜ್ ಇಮ್ತಿಯಾಜ್ ಅಂತ ಕರಿತೀವಿ. ನೆನ್ಪಿಟ್ಕೊಳ್ಬೇಕು. ಇಲ್ಲಿ ನಾವು ICC ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ಬೇಕಾಗತ್ತೆ. ಮುಂದುವರೆದಂತೆ ICC ನೋಡ್ಕೊಂಡಾಗ ಇಟ್ ಈಸ್ ಅ ಗ್ಲೋಬಲ್ ಗವರ್ನಿಂಗ್ ಬಾಡಿ ಆಫ್ ಕ್ರಿಕೆಟನ್ನು ಆಡಳಿತ ಮಾಡ್ತಕ್ಕಂಥ ಒಂದು ಜಾಗತಿಕವಾದಂಥ ಆಡಳಿತಾತ್ಮಕ ಸಂಸ್ಥೆ. ಇದರ ಕೇಂದ್ರ ಕಚೇರಿಯನ್ನು ಗಮನಿಸಿದಾಗ ದುಬೈ, ಯುನೈಟೆಡ್ ಅರಬ್ ಎಮಿರೇಟ್ಸ್ನಲ್ಲಿರ್ತಕ್ಕಂಥ ದುಬೈ ಪ್ರದೇಶದಲ್ಲಿ ಕಂಡುಬರುತ್ತೆ. ಸೊ ಇದರಲ್ಲಿ ಪ್ರಸ್ತುತವಾಗಿ ಎಷ್ಟು ಮೆಂಬರ್ ಕಂಟ್ರೀಸ್ಗಳಿದ್ದಾರೆ ಅಂತ ನೋಡ್ಕೊಂಡಾಗ 108 ಮೆಂಬರ್ ಕಂಟ್ರೀಸ್ಗಳಿದ್ದಾರೆ. 12 ಮೆಂಬರ್ಸ್ಗಳು ಏನಿದ್ದಾರಲ್ಲ ಟೆಸ್ಟ್ ಮ್ಯಾಚಸ್, 96 ಅಸೋಸಿಯೇಟೆಡ್ ಮೆಂಬರ್ಸ್ ಅಂತಲೂ ಕೂಡ ಕರೆಯಲಾಗ್ತಾ ಹೋಗುತ್ತೆ. ನಂತರದಲ್ಲಿ ಪ್ರೆಸೆಂಟ್ ಚೇರ್ಮನ್ ಯಾರು ಅಂತ ನೋಡ್ಕೊಂಡಾಗ ಗ್ರೆಗ್ ಬ್ಯಾರ್ಸ್ಲಿ ಅಂತ ಕರಿತೀವಿ. ಇವರು ನ್ಯೂಜಿಲೆಂಡ್ ದೇಶದವರು. ಅಪ್ಕಮಿಂಗ್ ಚೇರ್ಮನ್ ಯಾರು ಅಂತ ನೋಡ್ಕೊಂಡಾಗ ಫ್ರಮ್ 1 ಡಿಸೆಂಬರ್ 2024 ಅಂದರೆ 2024 1 ಡಿಸೆಂಬರಿಂದ ಭಾರತೀಯ ಮೂಲದ ಜೈಶಾ ಅವರು ಚೇರ್ಮನ್ ಆಗಲಿದ್ದಾರೆ. ಕೆಲವೊಂದು ನೇಮಕಾತಿ ಮೇಲೂ ಕೂಡ ಪ್ರಶ್ನೆಯನ್ನು ಕೇಳ್ತಾ ಹೋಗ್ತಾರೆ. ಸೊ ಅಮೃತ್ ಮೋಹನ್ ಅವರು SSB ಚೀಫ್ ಆಗಿ ಅಂದರೆ ಸಶಸ್ತ್ರ ಸೀಮಾ ಬಲದ ಮುಖ್ಯಸ್ಥರಾಗಿ ಅಪಾಯಿಂಟ್ ಆಗಿದ್ದಾರೆ. ಸೀನಿಯರ್ ಇಂಡಿಯನ್ ಪೊಲೀಸ್ ಸರ್ವಿಸ್ IPS ಆಫೀಸರ್ ಆಗಿರ್ತಕ್ಕಂಥ ಜೊತೆಗೆ ಒಡಿಶಾ ಕೇಡರ್ನ ಅಮೃತ್ ಮೋಹನ್ ಅವರು ಏನಿದ್ದಾರಲ್ಲ, ಅವರು ಜನರಲ್ ಆಫ್ ಸಶಸ್ತ್ರ ಸೀಮಾ ಬಲ್ ಅಂದರೆ ಡೈರೆಕ್ಟರ್ ಜನರಲ್ ಆಗಿ ಅಂದರೆ DG ಅಂತೇಳಿ ಏನು ಕರಿತೀವಲ್ವ, ಸುಪ್ರೀಂ ಪೋಸ್ಟ್ ಅದು IPSಗಳಲ್ಲೇ ಸುಪ್ರೀಂ ಪೋಸ್ಟ್ ಅದು. ಡೈರೆಕ್ಟರ್ ಜನರಲ್ ಆಫ್ ಸಶಸ್ತ್ರ ಸೀಮಾ ಬಲ ಆಗಿ ಆಯ್ಕೆಯಾಗಿದ್ದಾರೆ. ನೋಡಿ, ಸಶಸ್ತ್ರ ಸೀಮಾ ಬಲಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಮಾಹಿತಿಯನ್ನು ನಾವು ನೋಡ್ಕೊಳ್ಬೇಕು. ಸೊ ಇದನ್ನು ಯೂಶಲ್ ಆಗಿ
ಎಲ್ಲಿ ನಾವು ಗಾರ್ಡಿಂಗ್ ಮಾಡೋದಕ್ಕೆ ಬಳಸ್ಕೊಳ್ತೀವಿ ಅಂತ ನೋಡ್ಕೊಂಡಾಗ ನೇಪಾಲ್ ಮತ್ತು ಭೂತಾನ್ ಈ ಎರಡು ಪ್ರದೇಶಗಳೇನಿದೆಯಲ್ಲ, ಸೊ ಇದು ನೇಪಾಲ್ ಅಂತೇಳಿ ಕನ್ಸಿಡರ್ ಮಾಡಿದ್ರೆ ಇದು ಭೂತಾನ್ ಅಂತ ಕನ್ಸಿಡರ್ ಮಾಡ್ಬೋದು. ಈ ಪ್ರದೇಶದಲ್ಲಿ ಭಾರತದ ಒಂದು ಗಡಿ ಆಗ್ತಾ ಹೋಗುತ್ತೆ, ರೈಟ್. ಈ ಗಡಿಗಳನ್ನು ಕಂಟ್ರೋಲ್ ಮಾಡೋದಕ್ಕೆ ಅಥವಾ ಈ ಗಡಿಗಳನ್ನು ಗಾರ್ಡ್ ಮಾಡೋದಕ್ಕೆ, ಕಾಯೋದಕ್ಕೆ ಸಶಸ್ತ್ರ ಸೀಮಾಬಲನ್ನು ನಾವು ಆಯ್ಕೆ ಮಾಡಿಕೊಂಡು ಅವುಗಳನ್ನು ನಿಯೋಜನೆಯನ್ನು ಮಾಡಿದ್ದೇವೆ. ಇದು ಬೇಸಿಕ್ ಆಗಿರ್ತಕ್ಕಂಥ ಪಾಯಿಂಟ್. ಇದು ಎಷ್ಟರಲ್ಲಿ ಸ್ಥಾಪನೆ ಆಯಿತು ಅಂತ ಕೇಳ್ಕೊಂಡಾಗ 1963ರಲ್ಲಿ ಸ್ಥಾಪನೆ ಆಗುತ್ತೆ ಸಶಸ್ತ್ರ ಸೀಮಾಬಲ್, SSB ಅಂತ ಕರಿತೀವಿ ಸಿಂಪಲ್ಲಾಗಿ. ಮುಖ್ಯವಾಗಿರ್ತಕ್ಕಂಥ ಉದ್ದೇಶ ಏನು ಅಂದರೆ ಇಲ್ಲಿ ಉಂಟಾಗ್ತಕ್ಕಂಥ ಕ್ರಾಸ್ ಬಾರ್ಡರ್ ಕ್ರೈಮ್ ಆಗಿರ್ಬೋದು, ಅಥವಾ ಸ್ಮಗ್ಲಿಂಗ್ ಅಥವಾ ಕಳ್ಳ ಸಾಗಾಣಿಕೆಗಳಾಗಿರ್ಬೋದು, ಅಥವಾ ಆ್ಯಂಟಿ ನ್ಯಾಷನಲ್ ಆಕ್ಟಿವಿಟೀಸ್ ಅಂದರೆ ರಾಷ್ಟ್ರೇತರ ಚಟುವಟಿಕೆಗಳನ್ನು ಕಂಡುಹಿಡಿಯೋದಕ್ಕೆ, ಅದನ್ನು ಕಂಟ್ರೋಲ್ ಮಾಡೋದಕ್ಕೆ, ಜೊತೆಗೆ ಅದರ ಟೆರಿಟರೀಸ್ಗಳ ಜೊತೆ ಸೇಫ್ಟಿಯನ್ನು ಇಂಟ್ರೊಡ್ಯೂಸ್ ಮಾಡೋದಕ್ಕೆ, ಎನ್ಫೋರ್ಸ್ ಮಾಡೋದಕ್ಕೆ ಸಶಸ್ತ್ರ ಸೀಮಾಬಲನ್ನು ಜಾರಿ ಮಾಡಿದ್ದೇವೆ. ಮುಂದುವರೆದಂತೆ ಜೋರ್ಡಾನ್ ದೇಶದ ಒಬ್ಬ ಹೊಸದಾಗಿರ್ತಕ್ಕಂತಹ ಪ್ರೈಮ್ ಮಿನಿಸ್ಟರ್ ಅವರು, ಪ್ರಧಾನಮಂತ್ರಿಯವರು ಅಪಾಯಿಂಟ್ ಆಗಿದ್ದಾರೆ. ಅವ್ರ ಬಗ್ಗೆ ನೋಡೋಣ. ಇಲ್ಲೊಂದು ನೇಮ್ ನೆನ್ಪಿಟ್ಕೊಳ್ಬೇಕಾಗತ್ತೆ ತಾವು. ಅಲ್ ಕಸಾನೆ ಹ್ಯಾಸ್ ಬಿನ್ ಅಪಾಯಿಂಟೆಡ್ ಆಸ್ ದ ನ್ಯೂ ಪ್ರೈಮ್ ಮಿನಿಸ್ಟರ್. ಹೊಸದಾಗಿರ್ತಕ್ಕಂಥ ಪ್ರೈಮ್ ಮಿನಿಸ್ಟರ್ ಆಗಿ ಅಪಾಯಿಂಟ್ ಆಗಿದ್ದಾರೆ. ಜೋರ್ಡಾನ್ ದೇಶದ ಕಿಂಗ್ ಅಬ್ದುಲ್ಲಾ ಅವರು ರೆಸಿಗ್ನೇಷನನ್ನು ಕೊಡೋದ್ರ ಮೂಲಕ ಪ್ರೈಮ್ ಮಿನಿಸ್ಟರ್ ಪೋಸ್ಟಿಗೆ ಅಲ್ ಕಸ್ವಾನೆ ಅವರು ಅಪಾಯಿಂಟ್ ಆಗಿರುವಂಥದ್ದು. ಇದು ಬೇಸಿಕ್ ಆಗಿರ್ತಕ್ಕಂಥದ್ದು ಮೊದಲನೇ ಪಾಯಿಂಟ್. ಇದು ಮುಂದುವರೆದಂತೆ ಅಡಿಷ್ನಲ್ ಇನ್ಫಾರ್ಮೇಷನನ್ನು ತಿಳ್ಕೊಳ್ಳೋಣ. ಜಿಯೋಗ್ರಫಿಕಲ್ ಮ್ಯಾಪಿಂಗನ್ನು ಕೂಡ ನಾವು ನೆನ್ಪಿಟ್ಕೊಳ್ಬೇಕಾಗುತ್ತೆ. ಈ ಪ್ರದೇಶದಲ್ಲಿ ಜೋರ್ಡಾನ್ ಕಂಡುಬರುತ್ತೆ ನೋಡಿ. ಈ ಪ್ರದೇಶದಲ್ಲಿ ನಮಗೆ ಮೆಡಿಟರೇನಿಯನ್ ಸೀ ಇದೆ. ಈ ಪ್ರದೇಶದಲ್ಲಿ ಗಲ್ಫ್ ಆಫ್ ಅಕಾಬಾ ಕಂಡುಬರುತ್ತೆ, ರೈಟ್. ಇಸ್ರೇಲ್, ಜೋರ್ಡಾನ್ ಮತ್ತು ಈಜಿಪ್ಟ್ ರಾಷ್ಟ್ರಗಳಿಗೆ ಬಾರ್ಡರ್ನ ಹೊಂದಿರತಕ್ಕಂತಹ ಗಲ್ಫ್ ಆಫ್ ಅಕಾಬಾ ಏನಿದೆಯಲ್ಲ, ನಮ್ಮ ಸ್ಟ್ರಾಟಜಿಕ್ ಆಗಿರ್ತಕ್ಕಂಥ ಒಂದು ಪಾಯಿಂಟ್ ಅಂತಲೂ ಕೂಡ ಕರೆಯಲಾಗುತ್ತೆ. ಗಲ್ಫ್ ಆಫ್ ಅಕಾಬಾಗೆ ನೆನ್ಪಿಟ್ಕೊಳ್ಳಿ, ಎಕ್ಸಾಮಲ್ಲಿ ಕೇಳುವಂಥ ಚಾನ್ಸಸ್ ಇದೆ. ಅದು ಯಾವ ರೀತಿಯಾಗಿ ನಮಗೆ ಈ ಸುಯೇಜ್ ಕಾಲುವೆಗಳು ಬರ್ತಾವಲ್ಲ, ಅದೇ ಥರ ಗಲ್ಫ್ ಆಫ್ ಅಕಾಬನ್ನು ಕೂಡ ಬರುತ್ತೆ. 3 ರಾಷ್ಟ್ರಗಳೊಂದಿಗೆ ಬಾರ್ಡರ್ನ ಹೊಂದಿದೆ, ಈಜಿಪ್ಟ್, ಇಸ್ರೇಲ್ ಮತ್ತು ಜೋರ್ಡಾನ್ ಅಂತ ಕರಿತೀವಿ. ಹಾಗಾದರೆ ಜೋರ್ಡಾನು ಮೆಡಿಟರೇನಿಯನ್ ಸೀಗೆ ಬಾರ್ಡರ್ನ ಹೊಂದಿದೆಯಾ? ರೈಟ್, ಮೆಡಿಟರೇನಿಯನ್ ಸೀಗೆ ಬಾರ್ಡರ್ನ ಹೊಂದಿದೆಯಾ? ನೋ, ಡೆಫಿನೆಟ್ಲಿ ನಾಟ್. ನೆನ್ಪಿಟ್ಕೊಳ್ಬೇಕು, ಇದು ಬೇಸಿಕ್ ಆಗಿರ್ತಕ್ಕಂಥದ್ದು. ಸಿರಿಯಾಗೆ ಬಾರ್ಡರ್ನ ಹೊಂದಿದೆ, ಸೌದಿ ಅರೇಬಿಯಾಗೆ ಬಾರ್ಡ್ರನ್ನು ಹೊಂದಿದೆ. ನೋಡಿ, ಇಲ್ಲೊಂದು ಪ್ರದೇಶ ಕಾಣ್ಬರ್ತಾ ಇದೆ, ವೆಸ್ಟ್ ಬ್ಯಾಂಕ್ ಅಂತೇಳಿ ಕರಿತೀವಿ, ಓಕೆನಾ. ವೆಸ್ಟ್ ಬ್ಯಾಂಕ್ ಅಂದರೆ ಪಶ್ಚಿಮ ದಂಡೆ ಅಂತ ಕರಿತೀವಿ. ಯಾಕೆ ಪಶ್ಚಿಮ ದಂಡೆ ಅಂತ ಕರಿತೀವಿ ಅಂದರೆ ಇಲ್ಲೊಂದು ನದಿ ಹರಿದೋಗುತ್ತೆ, ಅದನ್ನು ನಾವು ಜೋರ್ಡಾನ್ ರಿವರ್ ಅಂತ ಕರಿತೇವೆ. ಏನಂತ ಕರಿತೀವಿ? ಜೋರ್ಡಾನ್ ರಿವರ್ ಅಂತ ಕರಿತೀವಿ. ಈ ಜೋರ್ಡಾನ್ ರಿವರ್ನ ಪಶ್ಚಿಮ ಭಾಗಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರದೇಶ ಇಲ್ಲಿದೆ. ಇದು ಯಾವ ದೇಶದಲ್ಲಿ ಕಂಡುಬರುತ್ತೆ ಅಂತ ಕೇಳಿದಾಗ ಇಸ್ರೇಲ್ ದೇಶಕ್ಕೆ ಕಂಡುಬರುತ್ತೆ. ಓಕೆ, ವೆಸ್ಟ್ ಬ್ಯಾಂಕ್ ಸೊಲ್ಯೂಷನ್ ಅಂತೇಳಿ ತುಂಬ ಸಲ ಗುರುತನ್ನು ಮಾಡಿದರು, ಅಥವಾ ತುಂಬ ಸರಿ ಸುದ್ದಿಯಲ್ಲಿ ಇತ್ತು ಕೂಡ. ಅದೇ ರೀತಿ ಇನ್ನೊಂದು ಪ್ರದೇಶ ಇದೆ, ಗೋಲನ್ ಹೈಟ್ಸ್ ಅಂತೇಳಿ. ಅದು ಇದೊಂದು ರೀತಿಯಾಗಿರ್ತಕ್ಕಂಥ ವಿವಾದಿತ ಪ್ರದೇಶ. ಇದು ಯಾವ ದೇಶಕ್ಕೆ ಸಂಬಂಧಪಟ್ಟಿತ್ತು ಅಂತ ಕೂಡ ಪ್ರಶ್ನೆ ಕೇಳಿದ್ದಾರೆ. ಇಟ್ ಬಿಲಾಂಗ್ಸ್ ಟು ಇಸ್ರೇಲ್, ರೈಟ್. ಇದಾದ ನಂತರ ಮೃತ ಸಮುದ್ರ ಅಂತ ಕಂಡುಬರುತ್ತೆ ನೋಡಿ. ಅತಿ ಹೆಚ್ಚು ಪ್ರಮಾಣದ ಸಲೈನಿಟಿಯನ್ನು ಹೊಂದಿರತಕ್ಕಂತಹ ಒಂದು ಸಮುದ್ರ ಡೆಡ್ ಸಿ ಅಂತೇಳಿ ಕರಿತೀವಿ. ಇದ್ರ ಬಗ್ಗೆ ಡೆಡ್ ಸಿಯನ್ನು ಬಾರ್ಡ್ರಿಂಗನ್ನು ಹೊಂದಿರತಕ್ಕಂತಹ ರಾಷ್ಟ್ರಗಳು ಯಾವುದು ಅಂತಕ್ಕಂಥದ್ದನ್ನು ಕಾಮೆಂಟ್ ಸೆಕ್ಷನ್ ಮುಖಾಂತರವಾಗಿ ತಿಳಿಸಿ. ಸ್ವಲ್ಪ ಅಬ್ಸರ್ವ್ ಮಾಡ್ಕೊಳ್ಳಿ. ಒಂದು ಬುಕ್ಕಿನ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಇಲ್ಲಿ ನೋಡಿ. ಶ್ರೀರಾಮ ತಾಮಲಿಂಗಂ ಅಂತೇಳಿ ಇದೆಯಲ್ಲ, ಈ ಬುಕ್ಕಿನ ಹೆಸರು. ಇದನ್ನು ಆ್ಯನ್ ಇನ್ಸಪರಬಲ್ ಬಾಂಡ್ ರಿಲೀಸ್ಡ್ ಬೈ ದಿ ಗವರ್ನರ್ ಆಫ್ ತಮಿಳ್ನಾಡು. ತಮಿಳ್ನಾಡು ರಾಜ್ಯದ ಗವರ್ನರ್ ಆಗಿರ್ತಕ್ಕಂಥವ್ರು ಶ್ರೀರಾಮ ತಾಮಲಿಂಗಂ ಅಂತಕ್ಕಂಥ ಒಂದು ಇನ್ಸೆರಬಲ್ ಬಾಂಡ್ ಅಂತಕ್ಕಂಥ ಪುಸ್ತಕವನ್ನು ಏನು ಮಾಡಿದ್ದಾರೆ, ರಿಲೀಸ್ ಮಾಡಿದ್ದಾರೆ. ಇದು ಮೊದಲನೇ ಪಾಯಿಂಟ್. ಸೊ ಇದು ತಮಿಳ್ ಲಿಟ್ರೇಚರ್ ಮತ್ತು ಕಲ್ಚರಲ್ ಹೆರಿಟೇಜ್ನ ಡೇನ ಒಂದು ಪರವಾಗಿ, ಇದರ ಒಂದು ಸವಿನೆನಪಿನ ಪರವಾಗಿ ತಿರು RN ರವಿ ಅವರು, ಅಂದರೆ ಇವರು ಮೂಲತಃ ತಮಿಳ್ನಾಡಿನ ಗವರ್ನರ್ ಅಥವಾ ರಾಜ್ಯಪಾಲರು ಅಂತಲೇ ಕರಿತೇವೆ. ಸೊ ಇವ್ರು ಏನು ಮಾಡಿದರೆ ಈ ಒಂದು ಈವೆಂಟ್ನ ಅಧ್ಯಕ್ಷತೆಯನ್ನು ಹೊಂದಿದ್ದು ಗ್ರೌಂಡ್ ಬ್ರೇಕಿಂಗ್ ಆಗಿರ್ತಕ್ಕಂಥ ಪುಸ್ತಕವನ್ನು ಜಾರಿ ಮಾಡಿದ್ದಾರೆ. ಅದನ್ನು ಶ್ರೀರಾಮ ಇನ್ ತಮಿಳಗಂ ಆ್ಯನ್ ಇನ್ಸಪರಬಲ್ ಬಾಂಡ್ ಅಂತ ಕರಿತೀವಿ, ನೆನ್ಪಿಟ್ಕೊಳ್ಳಿ. ತುಂಬ ಸುದ್ದಿಲಿರ್ತಕ್ಕಂಥ ಪುಸ್ತಕಗಳ ಬಗ್ಗೆ ನಾವು ತಿಳ್ಕೊಂಡಿರಬೇಕಾಗುತ್ತೆ ಎಕ್ಸಾಮ್ ಪರ್ಸ್ಪೆಕ್ಟಿವಲ್ಲಿ. ಸೊ ಈ ಒಂದು ಲಿಟ್ರರಿ ವರ್ಕ್ ಏನಿದೆಯಲ್ಲ, ಡಾಕ್ಟರ್ DK ಹರಿ ಮತ್ತು ಡಾಕ್ಟರ್ ಹೇಮಾ ಹರಿ ಅವರು ಎಕ್ಸ್ಪ್ಲೋರ್ ಮಾಡಿರ್ತಕ್ಕಂತಹ ಡೀಪ್ ರೂಟೆಡ್ ಕನೆಕ್ಷನನ್ನು, ಯಾರ ನಡುವೆ ತಮಿಳಾಗಂ ಮತ್ತು ಲಾರ್ಡ್ ರಾಮ ನಡುವೆ ಇರ್ತಕ್ಕಂಥ ಸಹಸಂಬಂಧವನ್ನು ತಮಿಳ್ನಾಡಿನಲ್ಲಿ ಇಂಟ್ರೊಡ್ಯೂಸ್ ಮಾಡಿರುವಂಥದ್ದು ಎಸ್ಪೆಷಲ್ ಆಗಿ ಈ ಒಂದು ಪುಸ್ತಕದಲ್ಲಿ, ರೈಟ್. ನೋಡಿ, ಒಡಿಶಾ ಒಂದು ಫ್ಲಾಗ್ಶಿಪ್ ಆಗಿರ್ತಕ್ಕಂಥ ಸ್ಕೀಮನ್ನು ಜಾರಿ ಮಾಡಿದೆ. ಆ ಸ್ಕೀಮಿನ ಹೆಸರು ಏನು ಅಂತ ನೋಡ್ಕೊಂಡಾಗ ಸುಭದ್ರಾ ಅಂತೇಳಿ ಕರಿತೀವಿ, ರೈಟ್. ನೆನ್ಪಿಟ್ಕೊಳ್ಬೇಕು, ಸುಭದ್ರಾ ಇಸ್ ದ ನೇಮ್. ಪ್ರೈಮ್ ಮಿನಿಸ್ಟರ್ ಅವರು ಈ ಒಂದು ಸ್ಕೀಮನ್ನು ಲಾಂಚ್ ಮಾಡಿದ್ದಾರೆ. ಯಾವ ಒಂದು ಫ್ಲಾಗ್ಶಿಪ್ ಇನಿಷಿಯೇಟಿವ್ನ ಅಡಿಯಲ್ಲಿ ಅಂತ ನೋಡ್ಕೊಂಡಾಗ
ಒಡಿಶಾ ಸ್ಟೇಟ್ ಗೌರ್ನಮೆಂಟಿನ ಫ್ಲ್ಯಾಗ್ಶಿಪ್ನ ಅಡಿಯಲ್ಲಿ ಇದನ್ನು ಜಾರಿ ಮಾಡಲಾಗಿದೆ. ಸೊ ಇದನ್ನು ಡಿಸೈನ್ ಮಾಡಿರೋದಕ್ಕೆ ಏನು ಅಂದರೆ 1 crore ವುಮೆನ್, ಅಂದರೆ ಆ ರಾಜ್ಯದಲ್ಲಿರ್ತಕ್ಕಂತಹ 1 ಕೋಟಿ ಮಹಿಳೆಯರಿಗೆ ಉಪಯೋಗ ಆಗಬೇಕು ಅನ್ನೋ ಉದ್ದೇಶದಿಂದ ಈ ಸ್ಕೀಮನ್ನು ಜಾರಿ ಮಾಡಲಾಗಿದೆ, ಸುಭದ್ರ ಸ್ಕೀಮ್. ಮುಂದುವರೆದಂತೆ ಈ ಸುಭದ್ರ ಸ್ಕೀಮ್ ಏನು ಮಾಡುತ್ತೆ, ಇದರ ಕೆಲಸ ಏನು ಅಂತ ನೋಡ್ಕೊಂಡಾಗ ಫೈನಾನ್ಷಿಯಲ್ ಅಸಿಸ್ಟೆನ್ಸನ್ನು ನೀಡುತ್ತೆ. ಇದು 2ನೇ ಪಾಯಿಂಟ್ ಆಗುತ್ತೆ. ಯಾವ ರಾಜ್ಯದ ಮಹಿಳೆಯರಿಗೆ, ಒಡಿಶಾ ರಾಜ್ಯದ ಮಹಿಳೆಯರಿಗೆ ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ಅಂತ ನೀಡೋದ್ರ ಮೂಲಕ ಎಕನಾಮಿಕ್ ಇಂಡಿಪೆಂಡೆನ್ಸ್ ಮತ್ತು ಓವರಾಲ್ ವೆಲ್ ಬೀಯಿಂಗನ್ನು ಇಂಟ್ರೊಡ್ಯೂಸ್ ಮಾಡೋದು ಒಂದು ಮುಖ್ಯವಾಗಿರ್ತಕ್ಕಂಥ ಗುರಿಯನ್ನಾಗಿ ಹೊಂದಿದೆ. ಇನ್ನೊಂದು ಮಾಹಿತಿ ಇದೆ ನೋಡ್ಕೊಳ್ಳಿ. ಅಂಗೋರ್ ವಾಟ್ ಅಂತಕ್ಕಂಥ ಒಂದು ದೇವಾಲಯ ಇದೆಯಲ್ಲ, ಇದೊಂದು ಫೋಟೋಜಿನಿಕ್ ವರ್ಲ್ಡ್ ಹೆರಿಟೇಜ್ ಸೈಟ್ಸ್ ಇನ್ ಏಷ್ಯಾ ಅಂತಕ್ಕಂಥ ಒಂದು ಸ್ಟೇಟಸನ್ನು ಪಡೆದುಕೊಂಡಿದೆ. ಕಾಂಬೋಡಿಯಾ ದೇಶದಲ್ಲಿ ಕಂಡುಬರ್ತಕ್ಕಂತಹ ಅಂಗೋರ್ ವಾಟ್ ದೇವಾಲಯ ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಇದು ಯುನೆಸ್ಕೋ ಹೆರಿಟೇಜ್ ಸೈಟ್ಸ್ನ, ಅಂದರೆ ಏಷ್ಯಾದ ಒಂದು ಟೈಮ್ಸ್ ಟ್ರಾವೆಲ್ನಿಂದ ಪ್ರೊಡ್ಯೂಸ್ ಆಗಿರುವಂಥ, ರೆಕಗ್ನೈಸ್ ಆಗಿರ್ತಕ್ಕಂಥ ಮೋಸ್ಟ್ ಫೋಟೋಜಿನಿಕ್ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ಸ್ ಎನ್ನುವಂಥ ಸ್ಥಾನಮಾನವನ್ನು ಪಡೆದಿದೆ. ನೋಡಿ, ಕೆಲವೊಂದು MCQಸ್ಗಳನ್ನು ಕೊಟ್ಟಿದ್ದೇನೆ, ಇಲ್ಲಿ ಒಂದು ಬಾರಿ ಗ್ಲಾನ್ಸ್ ಮಾಡ್ಕೊಳ್ಳಿ. ನಂತರದಲ್ಲಿ ಟಾಪ್ ಸೈಟ್ಸ್ಗಳಿದ್ದಾವೆ ನೋಡಿ, ಲಿಸ್ಟ್, ಅಂದರೆ ಇಂಡಿಯಾದಲ್ಲಿರ್ತಕ್ಕಂಥ ಟಾಪ್ ಲಿಸ್ಟ್ಗಳೇನಿದಾವಲ್ಲ 7 ವಂಡರ್ಸ್ಗಳಿಗೆ ಸಂಬಂಧಪಟ್ಟಂತೆ ಅಂಗೋರ್ ವಾಟ್ ದೇವಾಲಯದ ಬಗ್ಗೆ ಮಾಹಿತಿಯನ್ನು ಕೂಡ ಕೊಡಲಾಗಿದೆ. ಸೊ ಆ್ಯಕ್ಚುಲಿ ಅಂಗೋರ್ ವಾಟ್ ಅಂತಕ್ಕಂಥ ದೇವಾಲಯ ಎಲ್ಲಿದೆ ಗೊತ್ತಿದೆ ನಿಮಗೆ? ಕಾಂಬೋಡಿಯಾದಲ್ಲಿದೆ. 2ನೇ ಸೂರ್ಯವರ್ಮ ಅದನ್ನು ಕಟ್ಟಿಸ್ತಾನೆ. ಸೊ ಇಲ್ಲಿ MCQಸ್ಗಳನ್ನು ನೋಡ್ಕೊಳ್ತಾ ಹೋಗೋಣ. ರೀಸೆಂಟ್ಲಿ ವಿಚ್ ಆಫ್ ದ ಫಾಲೋಯಿಂಗ್ ಸೈಟ್ ಹ್ಯಾಸ್ ಬಿನ್ ರೆಕಗ್ನೈಸ್ಡ್ ಆಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಫೋಟೋಜೆನಿಕ್ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ಸ್ ಇನ್ ಏಷ್ಯಾ ಬೈ ಟೈಮ್ಸ್ ಟ್ರಾವೆಲ್ ಅಂತೇಳಿದೆ. ಹಿಯರ್ ದ ರೈಟ್ ಆನ್ಸರ್ ವಿಲ್ ಬಿ ಕಾಂಬೋಡಿಯಾಸ್ ಅಂಗೋರ್ ವಾಟ್ ದೇವಾಲಯ ಅಂತೇಳಿದ್ದೀರಾ, ದಿಸ್ ಇಸ್ ದ ರೈಟ್ ಆನ್ಸರ್. ನಂತರದಲ್ಲಿ ಇನ್ನೊಂದು ಪ್ರಶ್ನೆಯನ್ನು ನೋಡ್ಕೊಳ್ತಾ ಹೋಗೋಣ. ರೀಸೆಂಟ್ಲಿ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಹ್ಯಾಸ್ ಲಾಂಚ್ಡ್ ಸ್ಕೀಮ್ ನೇಮ್ಡ್ ಸುಭದ್ರ. ಇಟ್ ರಿಲೇಟೆಡ್ ಟು ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಸ್ ಅಂತೇಳಿದೆ. ತುಂಬ ಈಸಿಯಾಗಿರ್ತಕ್ಕಂಥದ್ದು, ಈಗ ತಾನೇ ಡಿಸ್ಕಸ್ ಮಾಡಿದ್ವಿ, ಒಡಿಶಾ ಸ್ಟೇಟ್. ಮುಂದುವರೆದಂತೆ ರೀಸೆಂಟ್ಲಿ ಅಲ್ ಕಾಸ್ವಾನಿ ಆ್ಯಸ್ ಅಪಾಯಿಂಟೆಡ್ ಆಸ್ ದ ಪ್ರೈಮ್ ಮಿನಿಸ್ಟರ್ ಆಫ್ ವಿಚ್ ಕಂಟ್ರಿ ಅಂತೇಳಿದೆ. ಸೊ ದ ರೈಟ್ ಆನ್ಸರ್ ವಿಲ್ ಬಿ ಜೋರ್ಡಾನ್ ಅಂತ ಡಿಸ್ಕಸ್ ಮಾಡಿದ್ವಲ್ಲ, ದಟ್ ಈಸ್ ದ ರೈಟ್ ಆನ್ಸರ್. ನೋಡಿ, ರೀಸೆಂಟ್ಲಿ ಹೂ ಅಮಾಂಗ್ ದ ಫಾಲೋಯಿಂಗ್ ಹ್ಯಾಸ್ ಬಿನ್ ಅಪಾಯಿಂಟೆಡ್ ಆಸ್ ದ ಡೈರೆಕ್ಟರ್ ಜನರಲ್ ಆಫ್ ಸೌರಾಷ್ಟ್ರ ಸೀಮಾ ಬಲ್ ಅಂತೇಳಿತ್ತು. ಸರಿಯಾಗಿರ್ತಕ್ಕಂಥ ಉತ್ತರ ಅಜಯ್ ಸಿಂಗ್. ಕೊನೆ ಪ್ರಶ್ನೆ ನೋಡ್ಕೊಳ್ಳಿ. ರೀಸೆಂಟ್ಲಿ ಸೀಮಾ ಅವಾರ್ಡ್ 2024 ಹ್ಯಾಸ್ ಬಿನ್ ಅನೌನ್ಸ್ಡ್. ವಿಚ್ ಆಫ್ ದ ಫಾಲೋಯಿಂಗ್ ರೆಗಾರ್ಡೆಡ್ ಆಸ್ ದ ಬೆಸ್ಟ್, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನೋನ್ ಆಸ್ ದ ರಾಂಗ್ ಒನ್ ಅಥವಾ ಇನ್ಕರೆಕ್ಟ್ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಬೆಸ್ಟ್ ಫಿಲಮ್ ಕಾಟೇರ ಕರೆಕ್ಟ್ ಇದೆ, ಬೆಸ್ಟ್ ಆ್ಯಕ್ಟರ್ ರಕ್ಷಿತ್ ಶೆಟ್ಟಿ ಕರೆಕ್ಟ್ ಇದೆ, ಬೆಸ್ಟ್ ಆ್ಯಕ್ಟ್ರೆಸ್ ಚೈತ್ರಾ ಆಚಾರ್ ಕರೆಕ್ಟ್ ಇದೆ, ಬೆಸ್ಟ್ ಡೈರೆಕ್ಟರ್ ಪ್ರಶಾಂತ್ ನೀಲ್ ಅಲ್ಲ, ಬದಲಾಗಿ ಯಾರು ಅಂತಕ್ಕಂಥದ್ದನ್ನು ತಾವು ಕಾಮೆಂಟ್ ಸೆಕ್ಷನ್ ಮುಖಾಂತರವಾಗಿ ತಿಳಿಸಿ. ಇದುವರೆಗೂ ಯಾರು ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿಲ್ವೋ ದಯವಿಟ್ಟು ಟೆಲಿಗ್ರಾಮ್ ಚಾನಲ್ನ ಜಾಯ್ನ್ ಆಗಿ. ಯಾರು ನಮ್ಮ ಕ್ರಿಯೇಟಿವ್ IAS ಅಕಾಡೆಮಿ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಂಡಿಲ್ವೋ ಹೆಚ್ಚಿನ ಮಾಹಿತಿ ಬೇಕಾದಂತಹ ಸಂದರ್ಭದಲ್ಲಿ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ಳಿ.